ನೋಡಿ, GPS ಪ್ಯಾನಿಕ್ ಬಟನ್ ವಿಚಾರವಾಗಿ ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಬಂದಿರುವಂತದ್ದು. ಇದು ಇಂಗ್ಲಿಷ್ ನಲ್ಲಿದೆ, ಇದನ್ನ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಕನ್ನಡಕ್ಕೆ ಅನುವಾದ ಮಾಡಿದೀವಿ. ಇದು ಬಂದು 11ನೇ ತಾರೀಕು ಆಗಸ್ಟ್ 2026. ಈಗೇನ್ ಇವತ್ತು ಡೇಟು? ಇವತ್ತು ಡೇಟ್ ಬಂದು 13. ನೋಡಿ, 11ನೇ ತಾರೀಕಲ್ಲಿ ಇದು ಅಧಿಸೂಚನೆ ಹೊರಡಿಸಿರುವಂತದ್ದು ಕೇಂದ್ರ ಸರ್ಕಾರದ್ದು. ಇದರಲ್ಲಿ ಸ್ಪಷ್ಟವಾಗಿ ಹೇಳಿದೆ, ದಯವಿಟ್ಟು ಪ್ರತಿಯೊಬ್ರು ಕೂಡ ಪ್ರಯಾಣಿಕರುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಮಾಡುವಂತಹ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಹೊಂದಿರುವಂತ ವೆಹಿಕಲ್ ಗಳು ಯಾರೆಲ್ಲ ಇದ್ದೀರಾ, ನೀವುಗಳು ಮಸ್ಟ್ ಅಂಡ್ ಶುಡ್ ಈ ಒಂದು ವಿಡಿಯೋನ ನೋಡ್ಲೇಬೇಕು, ಶೇರು ಮಾಡಿ, ಸಾಧ್ಯ ಆದಷ್ಟು ತಿಳ್ಕೊಂಡು ಜಾಗೃತರಾಗಿ. ನೋಡಿ, ಮೊದಲನೇದಾಗಿ ಇದ್ರಲ್ಲಿ ಆದೇಶ ಬಂದಿರೋದಿಷ್ಟೇ. ಕೇಂದ್ರ ಮೋಟಾರು ವಾಹನ ನಿಯಮ 120H ನಿಬಂಧನೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಅಂದ್ರೆ ದ್ವಿಚಕ್ರ ವಾಹನಗಳು ಇಲ್ಲ, ಟೂ ವೀಲರ್ ಇಲ್ಲ, ಇ ರಿಕ್ಷಾಗಳು ಮತ್ತೆ ತ್ರಿಚಕ್ರ ವಾಹನಗಳು ಹೊರತುಪಡಿಸಿ. ಇ ರಿಕ್ಷಾ ಮೀನ್ಸ್ ಎಲೆಕ್ಟ್ರಿಕಲ್ ಆಟೋ, ಮತ್ತೆ ತ್ರಿಚಕ್ರ ಆಟೋಗಳು ಏನಿದಾವೆ CNG LPG ಇವನ್ನ ಹೊರತುಪಡಿಸಿ ಆಟೋಗಳು ಬರೋದಿಲ್ಲ. ಸಾರ್ವಜನಿಕ ಸೇವಾ ವಾಹನಗಳಲ್ಲಿ ವಾಹನ ಸ್ಥಳ ಟ್ರ್ಯಾಕಿಂಗ್ ಸಾಧನ, ಅಂದ್ರೆ ನಿಮ್ಮ ಒಂದು ಸ್ಥಳದ ಟ್ರ್ಯಾಕಿಂಗ್ ಮಾಡುವಂತ ವಾಹನ, ಅಂದ್ರೆ ನಿಮ್ಮ ಗಾಡಿಯ ಸ್ಟೇರಿಂಗ್ ಕೆಳಗಡೆ ಏನು GPS ಅಂತ ಈಗ ಅಳವಡಿಸ್ತಿದ್ದಾರೆ, ಇದನ್ನ ಟ್ರ್ಯಾಕಿಂಗ್ ಸಾಧನ ಅಂತ ಹೇಳಿ ಕರೆದಿದ್ದಾರೆ. ಆಮೇಲೆ ಇದರ ಅನುಗುಣವಾಗಿ ಅಂದ್ರೆ ASI 140 ಅನ್ನೋದನ್ನೇ ನೀವು ಹಾಕ್ಬೇಕು. ಏನು GPS ಹಾಕ್ತೀರಾ, ಇದು ASI 140 ಅನ್ನೋದನ್ನೇ ಹಾಕ್ಬೇಕಾಗ್ತದೆ. ಅದನ್ನೇ ಈಗ ಸರ್ಕಾರ 12 ಸಂಸ್ಥೆ ಟೆಂಡರ್ ಕೊಟ್ಟಿರುವಂತದ್ದು. ದಯವಿಟ್ಟು ಪೂರ್ತಿ ನೋಡ್ಬೇಕು ಈ ಒಂದು ವಿಡಿಯೋ, ಆದಷ್ಟು ಶೇರ್ ಮಾಡಿ, ಬೇರೆ ಡ್ರೈವರ್ಸ್ಗಳಿಗೂ ಪಾಪ ತಿಳ್ಕೊಳ್ಳಿ. ಅದರ ಅನುಗುಣವಾಗಿ ಒಂದು ಅಥವಾ ಹೆಚ್ಚಿನ ತುರ್ತು ಗುಂಡಿಗಳನ್ನು ಅಳವಡಿಸುವುದು ಕಡ್ಡಾಯಗೊಳಿಸಲಾಗಿದೆ. ಅಂದ್ರೆ ನೀವೇನು GPS ನ ಹಾಕೊಳ್ತೀರಾ, ಅದಕ್ಕಿಂತ ಜಾಸ್ತಿ ಬಟನ್ಗಳು ಏನ್ ಬರ್ತವೆ, ಪ್ಯಾನಿಕ್ ಬಟನ್ಗಳು, ಅದು ಕ್ಲಿಕ್ ಮಾಡೋದು, ಒಂದಕ್ಕಿಂತ ಮತ್ತೆ ಹೆಚ್ಚಿನವಾಗಿ ಗುಂಡಿಗಳನ್ನು ಅಳವಡಿಸಿಕೊಳ್ಳತಕ್ಕದ್ದು ಅಂತ ಹೇಳಿದೆ. ಕಡ್ಡಾಯವಾಗಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದೆ. ಮಿನಿಮಮ್ ಒಂದಾದ್ರೂ ಇರಲೇಬೇಕು ಅನ್ನೋದು ಕೂಡ ಇದೆ. ಈ ಒಂದು ವಿಚಾರವಾಗಿ ಸಾರ್ವಜನಿಕ ಸೇವಾ ವಾಹನ ಎಂದರೆ ಬಾಡಿಗೆಗೆ ಹೊಡೆಯೋದು, ಪ್ರಯಾಣಿಕರನ್ನ ಬಳಸ್ಕೊಂಡು ಬಾಡಿಗೆ ಮಾಡುವಂತಹ ಯಾವುದೇ ಮೋಟಾರು ವಾಹನ ಮತ್ತು ಇದರಲ್ಲಿ ಮ್ಯಾಕ್ಸಿ ಕ್ಯಾಬು, ಮೋಟಾರ್ ಕ್ಯಾಬು, ಕಾಂಟ್ರಾಕ್ಟ್ ಕ್ಯಾರೇಜ್ ಅಂದ್ರೆ ಸ್ಟೇಟ್ ಕಾಂಟ್ರಾಕ್ಟ್ ಕ್ಯಾರೇಜು, ಆಲ್ ಇಂಡಿಯಾ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ಗಳನ್ನ ಇದರ ಅಂಡರ್ ಅಲ್ಲಿ ಏನು ನಾವು ಪ್ರಯಾಣಿಕರುಗಳು ಸೇವೆ ಕೊಡ್ತಾ ಇದೀವಿ, ಇಂಥ ವಾಹನಗಳು ಸೇರಿವೆ ಅಂತ ಹೇಳಿದ್ದಾರೆ. ಇದಲ್ಲದೆ ಏನು ಅಂದ್ರೆ ಎಲ್ಲಾ ರಾಷ್ಟ್ರೀಯ ಪರವಾನಿಗೆ ವಾಹನಗಳು, ರಾಷ್ಟ್ರೀಯ ಮಟ್ಟದ್ದು ವಾಹನದ ಪರವಾನಿಗೆ ಹೊಂದಿರೋ ವಾಹನಗಳು ಸಹ ಟ್ರ್ಯಾಕಿಂಗ್ ಸಾಧನಗಳನ್ನು ಅಳವಡಿಸಿಕೊಳ್ಳಬೇಕಾಗಿರುತ್ತದೆ. ಮಸ್ಟ್ ಅಂಡ್ ಶುಡ್ ಇದನ್ನ ಹಾಕೊಳ್ಳೇಬೇಕು ಅಂತೇಳಿ ಈ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ 3ನೇ ಪಾಯಿಂಟ್, ಆದ್ದರಿಂದ ಎಲ್ಲಾ ರಾಜ್ಯಗಳು, ಕೇಂದ್ರಾಡಳಿತದ ಪ್ರದೇಶಗಳು ಮೇಲಿನ ಶಾಸನಬದ್ಧ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಖಚಿತಪಡಿಸಿಕೊಳ್ಳುವಂತೆ ವಿನಂತಿಸಲಾಗಿದೆ. ಅಂದ್ರೆ ಕೆಲವರೆಲ್ಲ ಏನು ಆಂಧ್ರದಲ್ಲಿ ಹೋಗಿ FC ಮಾಡಿಸ್ಕೊಂಡ್ ಬಂದ್ಬಿಟ್ರೆ GPS ಪ್ಯಾನಿಕ್ ಬಟನ್ ಇಲ್ಲ ಅನ್ನೋ ರೀತಿಲೆಲ್ಲ ಕೆಲವರೆಲ್ಲ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗ್ತಿದ್ರಲ್ಲ, ನೋಡಿ ಅವರು ಕೂಡ ಇದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ಅಧಿಸೂಚನೆ ಕೊಟ್ಟಿದೆ. ಇದು ಯಾವಾಗ ಕೊಟ್ಟಿರೋದು? ಈಗ ಆಗಸ್ಟ್ ಅಲ್ಲಿ. ಮುಂಚೆನೂ ಕೊಟ್ಟಿದೆ. ನಿರ್ಭಯ ಪ್ರಕರಣ ಏನಿದು, GPS ಪ್ಯಾನಿಕ್ ಬಟನ್ ನಾವು ಯಾಕೆ ಹಾಕೊಳ್ಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊಂದಲ ಇದೆ. ಕೇಂದ್ರ ಸರ್ಕಾರ ನಿರ್ಭಯ ಪ್ರಕರಣ ಅನ್ನೋ ಒಂದು ಘಟನೆನ ತಗೊಂಡು ಪ್ರಯಾಣಿಕರು ಸೇವೆ ಕೊಡುವಂತಹ ವಾಹನಗಳಿಗೆ GPS ಪ್ಯಾನಿಕ್ ಬಟನ್ ನ ಕಡ್ಡಾಯವಾಗಿ ಅಳವಡಿಸ್ಕೊಳ್ಳಿ ಅಂತ. ಇವ್ರು ಯಾರು ಕೂಡ ನೀವಿಷ್ಟೇ ಹಣಕ್ಕೆ ನೀವು GPS ಪ್ಯಾನಿಕ್ ಬಟನ್ ತಗೊಳ್ಬೇಕು, ನೀವು ಇಂಥ ಸಂಸ್ಥೆಗಳ ಹತ್ರನೇ ಹೋಗಿ ನೀವು ತಗೊಳ್ಬೇಕು, ಇದನ್ನ ದಯವಿಟ್ಟು ತಿಳ್ಕೊಳ್ಳಿ. ಕೇಂದ್ರ ಸರ್ಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಇದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಮಾತ್ರ ಆದೇಶ ಕೊಟ್ಟಿದೆ. ಇನ್ನು ಬೇರೆ ಬೇರೆ ರಾಜ್ಯದವರು ಯಾರೆಲ್ಲ ಇರ್ತಾರೆ ಅವ್ರೇನ್ ಮಾಡ್ತಾರೆ, ಟೆಂಡರ್ಗಳು ಕೊಟ್ಕೊಂತಾರೆ. ಹೆಂಗ್ ಟೆಂಡರ್ ಕೊಡ್ತಾರೆ ಅಂದ್ರೆ ಅದನ್ನು ಹೇಳ್ತೀನಿ ವಿತ್ ಪ್ರೂಫ್. ನಾನು ಹೇಳ್ತಾ ಇರೋದು ಯಾವ್ದು ಕೂಡ ಬರೀ ಬಾಯಿ ಮಾತಿನಲ್ಲ. ನೋಡಿ, ಇದು ನಮ್ಮ ರಾಜ್ಯದವರು, ಇದು ಇವಾಗ ಬಂದಿರೋ ಆದೇಶ ಅಲ್ಲ, ಮುಂಚೆ ಬಂದಿದ್ದಂತ ಆದೇಶದಲ್ಲಿ ನಮ್ಮ ರಾಜ್ಯದಿಂದ ಕರ್ನಾಟಕ ಸರ್ಕಾರದ ನಡವಳಿ ನೋಡಿ ಒಂದು ಆದೇಶ ಕೊಡ್ತಾರೆ. ಇವರೇ ಹೇಳ್ತಾರೆ, ಯಾರು ಇದನ್ನ ಮಾಡಿರುವಂತವ್ರು, ಸರ್ಕಾರದ ಅಧೀನ ಕಾರ್ಯದರ್ಶಿ, ಇವರೇ ಈ 13 ಸಂಸ್ಥೆಗೆ ಟೆಂಡರ್ ಕೊಟ್ಟಿರುವಂತ ಕಾಪಿ ಇದು. ಈ 13 ಸಂಸ್ಥೆಗೆ ಸರ್ಕಾರ ಟೆಂಡರ್ ಕೊಟ್ಟಿರುತ್ತೆ. ಈಗ ಟೆಂಡರ್ ತಗೊಂಡಿರೋನು ಸುಮ್ನೆ ಟೆಂಡರ್ ತಗೊಳಕಾಗುತ್ತಾ ಸರ್ಕಾರದಲ್ಲಿ? 13 ಸಂಸ್ಥೆಯವರು ಬಂದು ಈಗ 12 ಸಂಸ್ಥೆ ಆಗಿದೆ, ಒಂದು ಸಂಸ್ಥೆ ಬ್ಲಾಕ್ ಲಿಸ್ಟ್ ಆಗಿದೆ.
ಇನ್ನು 12 ಸಂಸ್ಥೆಯವರು ಟೆಂಡರ್ ತಗೊಳ್ಬೇಕು ಸರ್ಕಾರದಲ್ಲಿ ಅಂದ್ರೆ ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ. ಅಂದ್ರೆ ನಾವುಗಳು ಕರ್ನಾಟಕ ಸರ್ಕಾರ ಏನ್ ಅಧಿಸೂಚನೆ ಕೊಟ್ಟಿದೆ ಈ ನಮ್ಮ ಈ ವಾಹನಗಳಿಗೆ, ನಾವುಗಳು ಈ 12 ಸಂಸ್ಥೆಗಳ ಅಧೀನದಲ್ಲಿ ನಾವು ಇವಾಗೆಲ್ಲ ಬಿದ್ದೋಗ್ಬಿಟ್ಟಿದೀವಿ. ಬೀಳಲೇಬೇಕು, ಬೇರೆ ದಾರಿ ಇಲ್ಲ. ಕೇಂದ್ರ ಸರ್ಕಾರ ಏನಂತ ಹೇಳಿದೆ, ನೀವ್ ಇದನ್ನ ಅಳವಡಿಸ್ಕೊಳ್ಳೋ ಅಂತ ಕೆಲಸ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ರಾಜ್ಯ ಸರ್ಕಾರ ಟೆಂಡರ್ನ ಕರೆದು 12 ಸಂಸ್ಥೆಗಳ ಅಧೀನದೊಳಗಡೆ ನಮ್ಮನ್ನ ಅವರ ಒಂದು ಕಪಿಮುಷ್ಟಿ ಒಳಗಡೆ ಹಾಕಿ ಬಿಸಾಕಿದ್ದಾರೆ. ಈಗ ನಾವು 12 ಸಂಸ್ಥೆಗಳ GPS ಪ್ಯಾನಿಕ್ ಬಟನ್ ಗಳಲ್ಲಿ ಯಾವ ಸಂಸ್ಥೆ ಹಾಕಿಸ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್. ಆದ್ರೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಡ್ತೀನಿ. ಈಗೇನಾಗಿದೆ, ನೀವು ನಿನ್ನೆ ನೋಡಿರ್ಬೋದು, ನಾನು ಈಗಿನ ನೂತನ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಇದ್ದಂತ ಸಂದರ್ಭದಲ್ಲಿ ಈ ಪ್ರಕ್ರಿಯೆಗಳಾಗಿರೋದು. ಪ್ರಾರಂಭದಲ್ಲೇ ನಮ್ಮ ಚಾಲಕರ ವರ್ಗಕ್ಕೆ ನಾನು ಹೇಳ್ದೆ, ನೋಡಿ GPS ಪ್ಯಾನಿಕ್ ಬಟನ್ ನಾವು ಹಾಕಿಸ್ಕೊಳ್ಳೋಣ, ತಪ್ಪಿಲ್ಲ. ಆದ್ರೆ ಝೂಮ್, ಬ್ಲಾಬ್ಲಾ, ಕ್ವಿಕ್ ರೈಡ್ ಅನ್ಕೊಂಡು ಕೆಲವೊಂದು ಆಪ್ಗಳಿದಾವೆ. ಈಗ ಹೆಂಗೆ ಓಲಾ, ಊಬರ್, ರ್ಯಾಪಿಡೋದಲ್ಲಿ ಬೈಕ್ಗಳು ವೈಟ್ ಬೋರ್ಡ್ ಅಲ್ಲಿ ರನ್ ಆಗ್ತಾ ಇದಾವೆ, ಹಂಗೆ ಕಾರ್ಗಳು ಕೂಡ ಝೂಮ್ ಅನ್ನೋ ಅಪ್ಲಿಕೇಶನ್ ಅಲ್ಲಿ, ಬ್ಲಾಬ್ಲಾ ಅನ್ನೋ ಅಪ್ಲಿಕೇಶನ್ ಗಳಲ್ಲಿ, ಈ ತರ ಕೆಲವೊಂದು ಅಪ್ಲಿಕೇಶನ್ ಅಲ್ಲಿ ವೈಟ್ ಬೋರ್ಡ್ ಕಾರ್ಗಳು ಕೂಡ ರನ್ ಆಗ್ತಾ ಇದಾವೆ. ನಾವು ಯೆಲ್ಲೋ ಬೋರ್ಡ್ ಚಾಲಕರುಗಳು GPS ಪ್ಯಾನಿಕ್ ಬಟನ್ ಹಾಕೊಳ್ಬೇಕಾ, ನೀವು ಟೆಂಡರ್ ಕೊಟ್ಟಿರುವಂತ ಸಂಸ್ಥೆಯಲ್ಲೇ ನಾವು ತಗೊಂಡ್ ಹಾಕೊಳ್ಬೇಕಾ, ಹಾಕೊಳಕ್ ರೆಡಿ. ಆದ್ರೆ ನಾವು ಅದನ್ನ ಹಾಕೊಳ್ಬೇಕು ಅಂದ್ರೆ ಈ ವೈಟ್ ಬೋರ್ಡ್ ಆಪ್ಗಳನ್ನ ಬಳಸ್ಕೊಂಡು ಬಿಸ್ನೆಸ್ ಮಾಡ್ತಿರೋಂತಹ ಆಪ್ಗಳನ್ನ ನೀವು ಬಂದ್ ಮಾಡಿಸಿ. ಅದನ್ನ ನೀವು ಬಂದ್ ಮಾಡಿಸಿದ್ರೆ ನಾವ್ ಇದನ್ನ ಹಾಕೊಳ್ಳೋಣ ಅನ್ನೋ ರೀತಿಯಲ್ಲಿ ಇದನ್ನ ಯಾವಾಗ ಪ್ರಾರಂಭದಲ್ಲಿ ಸರ್ಕಾರ ಅಧಿಸೂಚನೆ ಕೊಡ್ತಲ್ಲ, ಯಾವ ಡೇಟು 3/10/2023ರಲ್ಲಿ 3/10/2023 ನಾನು ಲೈವ್ ಮಾಡಿರ್ತೀನಿ. ನೀವು ಬೇಕಾದ್ರೆ ಹ್ಯಾಶ್ ಟ್ಯಾಗ್ ನ ಬಳಸ್ಬಿಟ್ಟು GPS ಪ್ಯಾನಿಕ್ ಬಟನ್ ಅಂತ ಹೊಡೀರಿ, ತುಂಬಾ ವಿಡಿಯೋಸ್ ಬರುತ್ತೆ ನಾವು. ಅದರಲ್ಲೂ ನಾನು ಡ್ರೈವರ್ಸ್ ಗಳಿಗೆ ಹೇಳ್ತೀನಿ, ನೋಡ್ರಯ್ಯ ಹಿಂಗ್ ಆದೇಶ ಕೊಡ್ತಾ ಇದಾರೆ, ಡ್ರೈವರ್ಸ್ ಗಳು ಈಗ್ಲಾದ್ರೂ ಒಂದಾಗ್ರಿ. ಇದನ್ನ ನೀವೇನಾದ್ರೂ ಇದು ಟೆಂಡರ್ ಎಲ್ಲ ಪಾಸ್ ಆಯ್ತು ಅಂದ್ರೆ ನಿಮಗ್ ತುಂಬಾ ಸಂಕಷ್ಟ ಎದುರಾಗ್ತದೆ, ಹಾಕೊಳ್ಳೇಬೇಕಾದ ಅನಿವಾರ್ಯತೆ ಬರ್ತಾ ಇದೆ. ಇದನ್ನ ನಾವು ಹಾಕೊಳ್ಬೇಕು ಅಂದ್ರೆ ವೈಟ್ ಬೋರ್ಡ್ ಆಪ್ಗಳನ್ನ ಬಳಸ್ಕೊಂಡು ಬಿಸ್ನೆಸ್ ಮಾಡ್ತಿರೋ ಆ ಆಪ್ ಸಂಸ್ಥೆಗಳಿಗೆ ಕಡಿವಾಣ ಹಾಕಿದ್ರೆ ಮಾತ್ರ ನಾವು ಇದನ್ನ ಹಾಕಿಸ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಒಗ್ಗಟ್ಟಾಗ್ರಿ ಅಂತ ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗಳಿಗೆ ರೀಚ್ ಆಗ್ಬೇಕು ಅಂತ ವಿಡಿಯೋಸ್ಗಳು ಮಾಡ್ತೀವಿ. ಆದ್ರೆ ನೀವೆಲ್ಲ ಅಣ್ಣಂದ್ರುಗಳು ನೋಡಿರ್ತೀರಾ ಆ ಲೈವ್ಗಳನ್ನ, ಈ ಕಿವಿಲ್ ಕೇಳ್ಕೊಂಡು ಈ ಕಿವಿಲ್ ಬಿಟ್ಬಿಟ್ಟು ಅಯ್ಯೋ ಅವ್ನೇನೋ ಹೇಳ್ತಾನೆ ಬಿಡು ಅನ್ಕೊಂಡ್ ನಿಂಪಾಡ್ ನೀವು ಇವತ್ ನನ್ ದುಡಿಮೆ ಹೋಗ್ಬಿಟ್ರೆ ಅವ್ನು ಹೇಳ್ದಂಗೆ ಕೇಳ್ಕೊಂಡ್ ಕುತ್ಕೊಂಡ್ರೆ ನನ್ಗೆ ತಂದು ಕೊಡ್ತಾನ ಅವನು, ನನ್ ಕಮಿಟ್ಮೆಂಟ್ ಅವ್ನ ಏನಾದ್ರು ಕೊಡ್ತಾನ ಅವನು ಅನ್ನೋ ರೀತಿಯಲ್ಲಿ ನೀವುಗಳು ಅಣ್ಣಂದ್ರುಗಳು ನಿಂಪಾಡ್ ನೀವು ಹೋದ್ರಿ. ಸರ್ಕಾರ ಏನ್ ಮಾಡ್ತು, ಟೆಂಡರ್ ಕರೀತು, ಟೆಂಡರ್ ಇಷ್ಟಕ್ಕಾಗಿದೆ, ಇಂತಿಂತ ಸಂಸ್ಥೆಗಳಿಗಾಗಿದೆ ಅಂತ ಕೊಡ್ತು. ಈ ಟೆಂಡರ್ ತಗೊಂಡಂತ ಸಂಸ್ಥೆಗಳು ಸ್ಟಾರ್ಟಿಂಗ್ ಅಲ್ಲೇನೆ ಹಣ ಲೂಟಿ ಮಾಡಕ್ ನಿಲ್ತಾರೆ. ಯಾಕೆ ನಿಲ್ತಾರೆ ಅಂದ್ರೆ ಈ 12 ಸಂಸ್ಥೆಗಳು ಯಾರು RC ಮಾಲೀಕರ ನೇರ ಸಂಪರ್ಕದಲ್ಲಿ ಇಲ್ಲ. ಇವರೆಲ್ಲ ಬ್ರೋಕರ್ ಅಂಡರ್ ಅಲ್ಲಿ ಇದನ್ನ ರನ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಬ್ರೋಕರ್ಗಳು ಉಟ್ಕೊಂತಾರೆ ಇದ್ರ ಒಳಗಡೆ. ಯಾವಾಗ ಈ 12 ಸಂಸ್ಥೆಗಳಿಗೆ ಬ್ರೋಕರ್ಗಳು ಎಂಟ್ರಿ ಆಗ್ತಾರೆ, ಚಾಲಕರ ಹತ್ರ ಹಣ ವಸೂಲಿಗೆ ನಿಂತ್ಕೊಳ್ತಾರೆ. ಆಗ ನಾವೇನ್ ಮಾಡ್ತೀವಿ, ಈ 12 ಸಂಸ್ಥೆಯಲ್ಲಿ ಯಾವ್ದಾದ್ರು ಒಂದು ಸಂಸ್ಥೆ ನಮ್ಗೆ ನೇರ ಸಂಪರ್ಕಕ್ಕೆ ಬರ್ಲಿ, ನಾವು ಕಟ್ಟೋ ಅಂತ ಹಣಕ್ಕೆ GST ಬಿಲ್ ಸಿಗುವಂತ ರೀತಿಲಾಗ್ಲಿ ಅಂತ ಹೇಳಿ ನನ್ನ ಗಾಡಿಗೆನೆ, ನನ್ನ 3 ಗಾಡಿಗೂ ಹಾಕಿಸ್ತೀನಿ, 50,000 ಖರ್ಚಾಗುತ್ತೆ. ಆಗ ನನಗೆ ಡೈರೆಕ್ಟ್ ಲಿಂಕ್ ಸಿಗುವಂತ ರೀತಿಲಾಗುತ್ತೆ. ನನ್ಗೆ ಯಾರೆಲ್ಲ ಫೋನ್ ಮಾಡಿ ಹೇಳ್ತಾರೆ ಅವ್ರಿಗೆಲ್ಲ ಡೈರೆಕ್ಟ್ ಲಿಂಕ್ ನ ಮಾಡಿಸ್ಕೊಟ್ಬಿಟ್ಟಿರ್ತೀನಿ. GST ಬಿಲ್ ಕೊಡ್ತಾರಪ್ಪ, ನೀನೇನ್ ಹಣ ಕಟ್ತೀಯ ಅದ್ ಕೊಡ್ತಾರೆ. ನಮ್ಮ ಅಂಡರ್ಗೆ ಬರ್ದೆ ಬೇರೆ ಕಡೆ ಹೋಗೋ ಅಂತವ್ರು ಎಲ್ರೂ ಕೂಡ ಮೋಸ ಹೋಗಿದ್ದಾರೆ. ಇವತ್ತು ತುಂಬಾ ಜನದ್ದು ಗ್ರೂಪ್ಗಳು ಮಾಡಿದೀವಿ. ಗ್ರೂಪ್ಗಳು ಮಾಡಿ ಅವ್ರಗಳಿಗೆಲ್ಲ ಹೇಳಿದೀವಿ, ನೋಡ್ರಪ್ಪ ನೀವು GST ಬಿಲ್ಗಳೆಲ್ಲ ಈಸ್ಕೊಂಡಿಲ್ಲ, ಈ GST ಬಿಲ್ಗಳೆಲ್ಲ ನೀವು ಈಸ್ಕೊಳ್ಳದೆ ಇರೋದ್ರಿಂದ ನಿಮ್ಗಳಿಗೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ರೀಚಾರ್ಜ್ ಹೋದಂತ ಸಂದರ್ಭದಲ್ಲಿ ತೊಂದರೆಗಳು ಬರ್ತವೆ, ತೊಂದರೆಗಳು ಅನುಭವಿಸ್ತೀರಾ ಅಂತ ಎಲ್ಲ ಆ ಟೈಮಲ್ಲಿ ಹೇಳ್ದ. ಯಾರು ಕಿವಿ ಮೇಲೆ ಹಾಕೊಳ್ಳಿಲ್ಲ. ಇವತ್ತು ಅನುಭವಿಸ್ತವ್ರೆ. ಇವತ್ತು ಅನುಭವಿಸ್ಕೊಂಡು ಫೋನ್ಗಳು ಮಾಡ್ತಾರೆ ನಮ್ಗೆ, ಸರ್ ನಾವು ರೀಚಾರ್ಜ್ ಮಾಡಕ್ ಹೋದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ಯಾರ್ದಾದ್ರು ರೀಚಾರ್ಜ್ ಮಾಡೋರ್ ನಂಬರ್ ಕೊಡಿ ಅಂತಾರೆ. ರೀಚಾರ್ಜ್ ಮಾಡಕ್ ನಂಬರ್ ಬರಲ್ಲಪ್ಪ. ನಿನ್ನ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಏನ್ ಕೊಟ್ಟಿರ್ತಾರೆ ವೆಹಿಕಲ್ ಟ್ರ್ಯಾಕಿಂಗ್ ಮಾಡೋದಕ್ಕೆ, ಅದ್ರ ಮುಖಾಂತರನೇ ನೀನು ರೀಚಾರ್ಜ್ ಮಾಡ್ಬೇಕೆ ಹೊರತು ಇದಕ್ಕೆ ಮಧ್ಯವರ್ತಿಗಳು ಬರೋದಿಲ್ಲ ಅಂತ ಹೇಳ್ತೀವಿ. ಆಗ ನಾವೇನ್ ಮಾಡ್ತೀವಿ, ಅವ್ರ ಹತ್ರ ಇರೋ ಆಪ್ ಯಾವುದು ಅಂತ ತರ್ಸ್ಕೊಂಡು ನೋಡಿದಾಗ ಇಲ್ಲಿ ಲೋಕಲ್ ಅಲ್ಲಿ ಕೆಲವು ಏಜೆಂಟ್ಗಳು ಈ ಸಂಸ್ಥೆಗಳ ಜೊತೆಗೆ ಟೈ ಅಪ್ ಆಗಿದ್ದಾರೆ. ಆ ಏಜೆಂಟ್ಗಳು ಏನ್ ಹೇಳ್ತಾರೆ, ನಮ್ಮ ಒಂದು GPS ಹಾಕೊಂಡಿರುವಂತದ್ರಲ್ಲಿ ನೀವು ರೀಚಾರ್ಜ್ ಮಾಡಕ್ ಬರಲ್ಲ, ನೀವು ನಮ್ಮ ಹತ್ರಕ್ಕೆ ಬಂದು ರೀಚಾರ್ಜ್ ಅಮೌಂಟ್ ಕಟ್ಟು ನೀವು ರೀಚಾರ್ಜ್ ಮಾಡಿಸ್ಕೊಬೇಕು ಅನ್ನೋ ತರ ಹೇಳ್ತಾರೆ. ಹಂಗಾಗಿ ಅಲ್ಲಿ ಯಾರು ಕೂಡ ದಯವಿಟ್ಟು ಹೋಗ್ಬೇಡಿ. ಈಗ ಹಾಕ್ಸ್ಕೊಂಡ್ಬಿಟ್ಟಿದೀರ ಹೋಗಿ, ಇನ್ನು ಮುಂದೆ ದಯವಿಟ್ಟು ಮೋಸ ಹೋಗ್ಬೇಡಿ.
ಗೊತ್ತಿಲ್ವಾ ನಮ್ಮನ್ ಕೇಳಿ, ಮಾಹಿತಿ ಕೊಡ್ತೀವಿ. ವಾಟ್ಸ್ಆಪ್ ನಂಬರ್ ಇರುತ್ತೆ, ಟೆಲಿಗ್ರಾಮ್ ನಂಬರ್ ಇರುತ್ತೆ, ನಮಗೆ ಮೆಸೇಜ್ ಮಾಡಿ, ಖಂಡಿತ ನಿಮ್ಗೆ ನಾವು ಮಾಹಿತಿ ಕೊಡ್ತೀವಿ. ಡೈರೆಕ್ಟ್ ಸಂಪರ್ಕ ಇರೋ ಕಡೆ ಹಾಕಿಸ್ಕೊಳ್ಳಿ. ಯಾಕೆ ಅಂದ್ರೆ ಈ 12 ಸಂಸ್ಥೆಗಳು ಯಾರು ಏನು ಅನ್ನೋದು ನೇರ ಸಂಪರ್ಕಕ್ಕೆ ಬರದೇ ಇದ್ದದ್ರಿಂದ ಈ ತರ ಸಮಸ್ಯೆಗಳನ್ನ ನೀವು ಮಾಡ್ಕೊಂಡಿದ್ದೀರಾ. ಇದಿಷ್ಟು ಈ ವಿಚಾರಕ್ಕೆ. ಇದಾದ್ಮೇಲೆ ಏನಾಗುತ್ತೆ, ಈ 12 ಸಂಸ್ಥೆಗಳು ಜಾಸ್ತಿ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ, ಹೈಕೋರ್ಟ್ ಅಲ್ಲಿ ಒಂದು ರೇಟ್ ಕೊಟ್ಟಿರುತ್ತೆ, ಇಷ್ಟೇ ರೇಟ್ ಅಲ್ಲೇ ತಗೊಳ್ಬೇಕು ಚಾಲಕರ ಹತ್ರ ಅಂತ. ಅದಕ್ಕೆ ಹೈಕೋರ್ಟ್ ಒಂದು ಕಮಿಟಿ ಮಾಡಿ, ಹಿಂದೆ ಇದ್ದಂತಹ ಯೋಗೇಶ್ ಅವರು ಏನಿರ್ತಾರೆ ಸಾರಿಗೆ ಆಯುಕ್ತರು, ಅವ್ರನ್ನ ಇದರಲ್ಲಿ ಕಮಿಟಿ ಮಾಡಿ, ಅದಕ್ಕೆ ಕಮಿಟಿಗೆ ಅಧ್ಯಕ್ಷರನ್ನಾಗಿ ಮಾಡಿ, ಈ 12 ಸಂಸ್ಥೆ ಏನ್ ಟೆಂಡರ್ ತಗೊಂಡಿರ್ತಾರೆ ಈ ಕಮಿಟಿಗೆ ಅವ್ರನ್ನೆಲ್ಲರನ್ನು ಸದಸ್ಯರು ಮಾಡಿರ್ತದೆ ಕೋರ್ಟ್. ನಾವೇನು ಕೋರ್ಟ್ ಇಂದ ನಿಗದಿಪಡಿಸಿದೀವಿ ಈ ದರದಲ್ಲೇ ನೀವು ಹಣ ತಗೊಳ್ಬೇಕು ಅಂತಾನು ಕೂಡ ಅದ್ರಲ್ಲಿ ಆದೇಶ ಕೊಟ್ಟಿದೆ. ಆ ರೇಟ್ ಅನ್ನ ತಗೊಳ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ, 14/3/2025 ಕಮಿಷನರ್ಗೆ ದೂರನ್ನ ಕೊಡ್ತೀನಿ. ಹಿಂದೆ ಇದ್ದಂತ ಕಮಿಷನರ್ ಈಗ ಚೇಂಜ್ ಆಗಿದ್ದಾರೆ. ಈ ದೂರ್ ಕೊಟ್ಟಾದ್ಮೇಲೆ ಆ ಕಮಿಷನರ್ ಹೇಳ್ತಾರೆ, ರೇ ನೋಡ್ರಿ 12 ಸಂಸ್ಥೆ ಹಿಂದೆ ಹೋಗೋದಕ್ಕೆ ನಾನು ಇನ್ಸ್ಪೆಕ್ಟರ್ ಅಲ್ಲ, ನಾನು ಕಮಿಷನರ್, ನಾನು ಇದ್ರ ಬಗ್ಗೆ ಎಲ್ಲ ನಾನು ಇದ್ ಮಾಡಕ್ ಆಗಲ್ಲ, ಆಯ್ತು ನೀವು ದೂರ್ ಕೊಟ್ಟೋಗಿ ಅಂತ ಹೇಳ್ತಾರೆ. ಅವಾಗ್ಲೇ ನನ್ಗೆ ಅರ್ಥ ಆಗೋದು, ಈ 12 ಸಂಸ್ಥೆಗಳಿಗೂ ಇವ್ರುಗಳಿಗೆಲ್ಲ ಏನಿದೆ ಒಳಗಡೆ ಏನೋ ಇದೆ, ನಮ್ಗದು ಮೂಲಕ್ಕೆ ಎದ್ಕಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಆಗ RTA ಹಾಕ್ತೀನಿ. RTA ಹಾಕಿರೋ ಸ್ಲಿಪ್ ಇಲ್ಲಿದೆ ನೋಡಿ, RTA ಹಾಕ್ತೀನಿ. RTA ಹಾಕಿದ್ಮೇಲೆ 8,000 ಪುಟಗಳಿದಾವೆ, ಅದನ್ನ ತಗೊಂಡೋಗಪ್ಪ ಬೇಕಾದ್ರೆ ಓದ್ಕೋ ಅಂತಾರೆ. 8,000 ಪುಟಕ್ಕೆ ದುಡ್ಡು ಕಟ್ಬೇಕಲ್ವಾ, ಇದೆಲ್ಲ ಆಗದೆ ಇರೋ ಕತೆ ಅಂತ ಹೇಳ್ಬಿಟ್ಟು ಮೇನ್ ಪುಟಗಳು ಏನಿತ್ತು ಅದನ್ನೆಲ್ಲ ತಗೊಂಡು ನಮ್ ಲಾಯರ್ಗೆಲ್ಲ ಕೊಟ್ಟು, ನಮ್ ಲಾಯರ್ ಕೂಡ ಅದನ್ನೆಲ್ಲ ಸ್ಟಡಿ ಮಾಡಿದ್ರು. ಆಮೇಲೆ ಆಯುಕ್ತರಿಗೂ ದೂರ್ ಕೊಟ್ರು. ಶೋರೂಮ್ ಅಲ್ಲಿ ಯಾವ ಗಾಡಿಗಳು ಕೂಡ ಹೊಸ ಗಾಡಿ ಯಾರು ತಗೊಂತಾರೆ ಅವ್ರಿಗೆ GPS ಪ್ಯಾನಿಕ್ ಬಟನ್ ಹಾಕೊಳ್ಳೋದಕ್ಕೆ ನಾವು ಆದೇಶ ಕೊಟ್ಟಿಲ್ಲ, ಹೊರಗಡೆ ಓಡ್ತಿರೋ ಗಾಡಿಗಳಿಗೆ ಮಾತ್ರ ಅಂತ. ಅದೊಂದು ವಿಚಾರ ಗೊತ್ತಾಯ್ತು ನೋಡಿ. ಈ ರೀತಿಯ ಒಂದು ಕೆಲಸ ನಾನು ಮಾಡಿದ ಮೇಲೆ ಇದಿಷ್ಟೇ ಪೆಂಡಿಂಗ್ ಅಲ್ಲಿ ಉಳ್ಕೊಂಡಿತ್ತು, ಯಥಾಸ್ಥಿತಿ ನಡೀತಾ ಇತ್ತು. ನಾನು ಕೂಡ ತುಂಬಾ ವಿಡಿಯೋಸ್ಗಳು ಮಾಡಿದೆ, ನೋಡ್ರಪ್ಪ ಯಾರು ಮೋಸ ಹೋಗ್ಬೇಡಿ, GST ಬಿಲ್ ಎಲ್ಲಿ ಕೊಡ್ತಾರೆ ಅಂತ ಕಡೆ ನೀವು GPS ಪ್ಯಾನಿಕ್ ಬಟನ್ ಹಾಕೊಳ್ಳಿ, ಯಾರೋ ಅನದರ್ ಪರ್ಸನ್ಗೆ ಫೋನ್ ಪೇ ಗೂಗಲ್ ಪೇಗೆ ಹಣ ಹಾಕ್ಬೇಡಿ, ಯಾವ ಸಂಸ್ಥೆಯ ಸಾಧನ ನೀವು ಹಾಕಿಸ್ಕೊಳ್ತಿದ್ದೀರಾ ಆ ಸಂಸ್ಥೆಯಿಂದನೇ ಲಿಂಕ್ ಬರುತ್ತೆ, ಆ ಲಿಂಕ್ ಅಲ್ಲಿ ನೀವು ಹಣ ಪೇ ಮಾಡಿ, ಆಗ ಅವ್ರ ಕಡೆಯಿಂದನೇ ಎಂಪ್ಲಾಯ್ಗಳು ಬರ್ತಾರೆ, ಅವರೇ ಬಂದು ಟೆಕ್ನಿಷಿಯನ್ಸ್ ಬಂದು ಅದನ್ನೆಲ್ಲ ಫಿಟ್ಟಿಂಗ್ ಮಾಡಿಸಿ ನಿಮ್ಗೆ GST ಬಿಲ್ ಕೊಡ್ತಾರೆ, ಟ್ಯಾಗಿಂಗ್ ಮಾಡ್ಕೊಡ್ತಾರೆ. ಆ ಟ್ಯಾಗಿಂಗ್ ಬಂದ ಮೇಲೆ ನೀವು ಹೋಗಿ FC ಮಾಡಿಸ್ಕೊಳ್ಳಿ, ನೀವು ಬ್ರೋಕರ್ ಇಟ್ ಮಾಡಿಸ್ಕೊಂತಿರೋ, ನೀವೇ ಹೋಗಿ FC ಮಾಡಿಸ್ಕೊಂತಿರೋ, ಅದು ನಿಮಗ್ ಬಿಟ್ಟಿದ್ದು. ಈ ರೀತಿಯಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾನು ತುಂಬಾ ಜನಕ್ಕೆ ಅವೇರ್ನೆಸ್ ಕೊಟ್ಟು, ತುಂಬಾ ಜನ ಆ ರೀತಿ GPS ಪ್ಯಾನಿಕ್ ಬಟನ್ ಗಳನ್ನ ಹಾಕಿಸ್ಕೊಂಡಿದ್ದಾರೆ. ತುಂಬಾ ಜನ ನಮ್ಮ ಸಂಘಟನೆಯಲ್ಲೂ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾನು ಸಾಕಷ್ಟು ಅವೇರ್ನೆಸ್ ವಿಡಿಯೋ ಮೂಡಿಸ್ತಾ ಇರ್ತೀನಿ. ಹಿಂದೆ ಇದ್ದಂತ ರಾಮಲಿಂಗಾರೆಡ್ಡಿ ಅವರು ಫ್ರಂಟ್ ಲೈನ್ಗಂತೂ ಬಂದಿಲ್ಲ, ಬ್ಯಾಕ್ ಲೈನ್ ಅಲ್ಲಿ ಇತ್ಕೊಂಡು, ಭಗವಂತ ಗೊತ್ತು, ಆ ರಾಯರಿಗೆ ಮಾತ್ರ ಗೊತ್ತು, 2 FIR ಆಗ್ತದೆ ನನ್ನ ಮೇಲೆ. ಸರಿ ಆಯ್ತು, ಏನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಹೈಕೋರ್ಟ್ ಅಲ್ಲಿ ಹೋಗಿ ಕ್ವಾಶ್ ಮಾಡಿಸ್ತೀವಿ. ಈಗ ಇನ್ನೊಂದು ಕೇಸ್ ನಡೀತಾ ಇದೆ, ಆ ಒಂದು ಚಾರ್ಜ್ ಶೀಟ್ ಅಲ್ಲಿ ಸಿಕ್ಕಾಬಟ್ಟೆ ಮಿಸ್ಟೇಕ್ಸ್ ಗಳಿದಾವೆ, ಅದನ್ನ ನಮ್ ಲಾಯರ್ ಈಗ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಚಾಲೆಂಜಿಂಗ್ ಆಗ್ತೀನಿ ಅಂತ ಹೇಳಿದ್ದಾರೆ. ಇರ್ಲಿ, ಅದೊಂದ್ ಕಡೆ ಕಾನೂನು ಪ್ರಕ್ರಿಯೆ ಏನ್ ನಡಿಬೇಕು ಅದ್ ನಡೀಲಿ. ಇನ್ನು ನೆಕ್ಸ್ಟ್ ಈಗ ಹೊಸದಾಗಿ ಬೈರತಿ ಸುರೇಶ್ ಅವ್ರು ಬಂದಿದ್ದಾರೆ ಸಾರಿಗೆ ಸಚಿವರಾಗಿ. ನೋಡಿ, ಅವ್ರನ್ನ ನಿನ್ನೆ ಭೇಟಿ ಮಾಡಿ ಮನವಿ ಕೊಡಕ್ ಹೋಗ್ತೀವಿ. ಅವರು ಮನವಿ ತಗೊಳೋದಕ್ ರೆಡಿ ಇರೋದಿಲ್ಲ. ಕಮಿಷನರ್ಗೆನೆ ಫೋನ್ ಮಾಡಿ ಇವ್ರು ಏನ್ ಬಂದಿದ್ದಾರೆ ಈ ವಿಚಾರ ಎಲ್ಲ ತಿಳ್ಕೊಂಡು ಹೈಕೋರ್ಟ್ ಹೇಳಿರೋ ರೇಟ್ ಅಲ್ಲಿ ಅಳವಡಿಕೆ ಆಗ್ಬೇಕು, ಆ ಸಂಸ್ಥೆಯವ್ರನ್ನೆಲ್ಲ ಕಳಿಸಿ ಮಾತಾಡಿ ಈ ಹೈಕೋರ್ಟ್ ಹೇಳಿರೋ ರೇಟ್ ಅಲ್ಲೇ ತಗೊಳ್ಳೋ ರೀತಿಯಲ್ಲಿ ನೀವು ಹೇಳಿ ಅನ್ನೋ ರೀತಿಯಲ್ಲಿ ಕಮಿಷನರ್ ಅವ್ರ ಹತ್ರನೂ ಕೂಡ ಬೈರತಿ ಸುರೇಶ್ ಅವರು ಮಾತಾಡ್ತಾರೆ. ಇಲ್ಲಿ ಅವ್ರ ಸೈನು ಕೂಡ ಹಾಕ್ತಾರೆ. ಸೈನ್ ಹಾಕ್ಬಿಟ್ಟು ಈ ಕಾಪಿನ ತಗೊಂಡೋಗಿ ಕಮಿಷನರ್ ಕೊಡಿ, ಅವ್ರು ಕರೆಸಿ ಅವ್ರನ್ನ ಮಾತಾಡಿಸಿ ಹೈಕೋರ್ಟ್ ಹೇಳಿರೋ ರೇಟ್ ಅಲ್ಲಿ ತಗೊಳ್ಳೋ ಅಂತ ಪ್ರಕ್ರಿಯೆ ಬೆಳವಣಿಗೆಗಳಾಗ್ಲಿ ಅಂತಾನು ಕೂಡ ಬೈರತಿ ಸುರೇಶ್ ಅವರು ಸಾರಿಗೆ ಸಚಿವರು ಹೇಳ್ತಾರೆ. ಇವತ್ತು ನಾನು ಸಾರಿಗೆ ಸಚಿವರಿಗೆ ಈ ಮನವಿನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಸಂಘಟನೆಯ ಗ್ರೂಪ್ ಅಲ್ಲಿ ಈ ಕೇಂದ್ರ ಸರ್ಕಾರದ್ದು ಈಗ ಮೊನ್ನೆ ಏನು 11ನೇ ತಾರೀಕಲ್ಲಿ ಬಂದಿದ್ದು ಈ ಆದೇಶದ ಪೇಪರ್ ಹಾಕಿದ್ರು ಹುಡುಗರು, ಹಾಕಿ ಸರ್ ಈ ತರ ಬಂದಿದೆ ನೋಡಿ ಅಂತ ಹೇಳಿದ್ರು. ಆಯ್ತು, ನಾನು ನಾಳೆ ಬೆಳಗ್ಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಪ್ಪ, ಚಾಲಕರುಗಳಿಗೆ ಅವೇರ್ನೆಸ್ ಕೊಡ್ತೀನಿ ಅಂತ ಹೇಳಿದೆ. ಹಂಗಾಗಿ ಇಷ್ಟು ಪ್ರಕ್ರಿಯೆಗಳಾಗಿದಾವೆ. ನಾನು ನಿನ್ನೆ ಸಚಿವರಿಗೆ ಸೈನ್ ಹಾಕ್ಸ್ಕೊಂಡಿರುವಂತದ್ದು ಒಂದು ಜೆರಾಕ್ಸ್ ತಗೊಂಡಿದ್ದೀನಿ. ಇದ್ರಲ್ಲಿ ಪಾಪ ತುಂಬಾ ಜನ ಚಾಲಕರುಗಳು ಸಹಿಗಳಾಕಿದ್ದಾರೆ, ಸುಮಾರು ಒಂದು 10-15 ಪೇಜ್ಗಳಿಗೆ ಸಹಿಗಳು ಹಾಕಿದ್ದಾರೆ. ಅವ್ರದ್ದೆಲ್ಲರನ್ನು ಕೂಡ ಇವತ್ತು ತಗೊಂಡೋಗಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸಾರಿಗೆ ಸಚಿವರಿಗೆ ಇನ್ನೊಂದು ಮಾಡ್ಬೇಕಾಗಿತ್ತು, ಆದ್ರೆ ಯೂಸ್ ಇಲ್ಲ. ಆಲ್ರೆಡಿ ಮಾಡಿ ಅಕ್ಲೈಮೆಂಟ್ ಕೂಡ ತಗೊಂಡಿದ್ದೀನಿ. ಯಾವಾಗ 2025 ಈ ತರ ಸಮಸ್ಯೆಗಳಿದಾವೆ ಅಂತೇಳಿ. ಇವು ಹೊಸ್ದಾಗ್ ಬಂದಿದ್ರಲ್ಲ ಸಚಿವರು, ಅವ್ರ ಗಮನಕ್ಕೂ ಇದು ತರ್ಬೇಕಲ್ಲ. ಯಾಕೆಂದ್ರೆ ಅವರೇ ಕಾಲ್ ಸೆಂಟರ್ಗೆಲ್ಲ ಹೋಗಿದ್ರು, ಇದು ಸರಿ ಇಲ್ಲ ಅಂತ ಎಲ್ಲ ವಿಡಿಯೋ ಮಾಡಿ ಹಾಕಿದ್ರಲ್ಲ.
ಹಂಗಾಗಿ ಅವರೇ ಅದ್ರ ಬಗ್ಗೆ ಧ್ವನಿ ಎತ್ತಿದಾರಲ್ಲ ಅಂತೇಳಿ ಅವ್ರಿಗೆ ಈ ವಿಚಾರಗಳನ್ನೆಲ್ಲ ತಿಳಿಸ್ಬೇಕಾಗಿತ್ತು. ಹೋಗಿ ನಿನ್ನೆ ತಿಳಿಸಿದೀವಿ. ಇನ್ನ ನೆಕ್ಸ್ಟ್ ಈ ಪ್ರಕ್ರಿಯೆ ನಡೀತಾ ಇದೆ. ಕೆಲವರೆಲ್ಲ ಹೇಳ್ತಿದ್ರು ಯಾಕೆ ಇದನ್ನ ನಿಲ್ಸ್ಬೇಕಾಗಲ್ವಾ, ಇದು ಯಾವ್ದೇ ಕಾರಣಕ್ಕೂ ನಿಲ್ಲಲ್ಲ. GPS ಪ್ಯಾನಿಕ್ ಬಟನ್ ಕೇಂದ್ರ ಸರ್ಕಾರದಿಂದ ಆದೇಶ ಕೊಟ್ಟಿರುವಂತದ್ದು. ಮಸ್ಟ್ ಅಂಡ್ ಶುಡ್ ಪ್ರಯಾಣಿಕರು ಸೇವೆ ಕೊಡುವಂತಹ ಎಲ್ಲಾ ವೆಹಿಕಲ್ಗಳು GPS ಪ್ಯಾನಿಕ್ ಬಟನ್ ಹಾಕೊಳ್ಳೇಬೇಕು. ಆದ್ರೆ ಇವರು ಯಾರಿಗೂ ಟೆಂಡರ್ ಕೊಟ್ಟಿಲ್ಲ. ಟೆಂಡರ್ ಕೊಟ್ಟಿರುವಂತ ಸಂಸ್ಥೆಗಳಿಂದ ನೀವು ಇಷ್ಟಿಷ್ಟಕ್ಕೆ ಹಾಕಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಏನ್ ರಾಜ್ಯ ಸರ್ಕಾರ ಹೇಳಿದೆ ಆ ರೀತಿಯಲ್ಲಿ ರೇಟ್ಗಳನ್ನ ಇವರು ಫಿಕ್ಸ್ ಮಾಡಿಲ್ಲ. ಇದು ವಾಸ್ತವ, ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಬರೀ ಗೈಡ್ಲೈನ್ಸ್ ಕೊಟ್ಟಿದೆ ಆಯಾ ರಾಜ್ಯಗಳಿಗೆ ಮತ್ತೆ ಅವರ ಸರ್ಕಾರ ಇರುವಂತಹ ಕೇಂದ್ರಾಡಳಿತ ಪ್ರದೇಶಗಳಿಗೆ, ಎಲ್ಲಾ ರಾಜ್ಯಗಳಿಗೂ ಕೂಡ ಇದನ್ನ ಅನ್ವಯ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆದ್ರೆ ಆಯಾ ರಾಜ್ಯಗಳು ಬಿಟ್ಟಿದ್ದು, ಇದು ಅನ್ವಯ ಮಾಡ್ಕೊಳ್ಳೋದು ಬಿಡೋದು ಆಯಾ ರಾಜ್ಯಗಳು ಬಿಟ್ಟಿದ್ದು. ಯಾಕೆ ಇದನ್ನ ನೀವು ಕೆಲವರೆಲ್ಲ ನಾವು ಹೋಗಿ ಹಾಕ್ಸ್ಕೊಂಡ್ ಬಂದ್ಬಿಟ್ಟಿದೀವಿ ಆಂಧ್ರದಲ್ಲಿ, ನಮ್ಗೆ ಯಾಕೆ ಇದು ಬೇಕು ಅನ್ನೋ ರೀತಿಯಲ್ಲಿ ನೀವು ಅನ್ಕೊಳ್ಬಹುದು. ಒಂದು ಹಾಸನಲ್ಲಿ ಒಂದು ಗಾಡಿ ಹಿಡಿತಾರೆ, ಒಬ್ಬ ಡ್ರೈವರ್ ನನಗೆ ಫೋನ್ ಮಾಡ್ತಾರೆ. ಡ್ರೈವರ್ ಅಲ್ಲ, ಅವ್ರ ಕಡೆ ಅವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದ ಮೇಲೆ, ಸೋಮಣ್ಣ ನಾವ್ ಹಿಂಗ್ ಹೋಗ್ತಾ ಇದ್ದೋ, ನಮ್ ಗಾಡಿನ RTO ದವ್ರು ಹಿಡಿದ್ರು, ನಂದು ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಅಲ್ಲಿ ಇದೆ, ಪರಿವಾಹನ್ ಅಲ್ಲಿ ಎಲ್ಲಾ ಡಾಕ್ಯುಮೆಂಟ್ಗಳು ಆಕ್ಟಿವ್ ಆಗಿದೆ ಅಂತ ನಾನು ತೋರ್ಸಿದ್ರು ಕೂಡ ನನ್ ಗಾಡಿ ಬಿಡ್ತಾ ಇಲ್ಲ. ಯಾಕೆ ಅಂದ್ರೆ ನಿನ್ನ ಗಾಡಿಯಲ್ಲಿ GPS ಪ್ಯಾನಿಕ್ ಬಟನ್ ಇಲ್ಲ ಅಂತ ಹೇಳಿ ಚೆಕ್ ರಿಪೋರ್ಟ್ ಅಲ್ಲಿ ಬರ್ದಿದ್ದಾರೆ. ಗಾಡಿನ ಸೀಸ್ ಮಾಡಿದ್ದಾರೆ, RTO ದಲ್ಲಿದೆ, ನಾಳೆ ಬೆಳಗ್ಗೆ ಬನ್ನಿ ಮಾತಾಡೋಣ ಅಂತ ಹೇಳಿದಾರಣ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರು. ನೋಡಪ್ಪ, ನೀನು ಆಂಧ್ರದಲ್ಲಿ ಹೋಗಿ FC ಮಾಡಿಸ್ಕೊಂಬ, ನೀನ್ ಆಲ್ ಓವರ್ ಇಂಡಿಯಾ ಎಲ್ಲಾದ್ರೂ ಹೋಗಿ FC ಮಾಡಿಸ್ಕೊಂಬ. ಆದ್ರೆ ನಮ್ಮ ಸರ್ಕಾರ, ಈಗ ಕೇಂದ್ರ ಸರ್ಕಾರ ಏನ್ ಗೈಡ್ಲೈನ್ಸ್ ಕೊಟ್ಟಿದೆ ಇದನ್ನ ನಮ್ಮ ಸರ್ಕಾರ ಟೆಂಡರ್ ಕೊಟ್ಟು ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದೆ. ನಮ್ಮ ಸರ್ಕಾರ ಏನ್ ಹೇಳಿರುತ್ತೋ ಅದರಂತೆ ಇಲ್ಲಿ ಅಧಿಕಾರಿಗಳು ಮಾತಾಡ್ತಾರೆ ಹೊರತು ಬೇರೆ ಇನ್ ಯಾವ ವಿಚಾರಗಳು ಕೂಡ ಅವ್ರು ಮಾತಾಡೋದಿಲ್ಲ ಅಂತೇಳಿ ನಾನು ಆ ಚಾಲಕನಿಗೆ ಅರ್ಥ ಆಗೋ ತರ ಹೇಳ್ತೀನಿ. ನಾವು ಇಷ್ಟೆಲ್ಲ ಹೇಳ್ತೀವಿ ನಮ್ಮ ಚಾಲಕರುಗಳಿಗೆ, ಇವರಲ್ಲಿ ಯಾರಲ್ಲೂ ಒಗ್ಗಟ್ಟಿನ ಮನಸ್ಥಿತಿ ಇಲ್ಲ. ಪ್ರಾರಂಭದಲ್ಲೇ ಈ ಒಂದು ವಿಚಾರ ಬಂದಿದ್ದಾಗ ಧ್ವನಿ ಎತ್ತಿ ಆ ಝೂಮು ಬ್ಲಾ ಇದನ್ನೆಲ್ಲ ನಿಲ್ಸಿದ್ರೆ ನಾವ್ ಇದನ್ನ ಹಾಕ್ತಿವಿ ಅಂದಿದ್ರೆ, ಅದನ್ನ ನಿಲ್ಸೋವರೆಗೂ ಇದನ್ನ ಹಾಕದೇ ಇರೋ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೋದಾಗಿತ್ತು. ಆಗ ನೀವ್ ಯಾರು ಕೈ ಜೋಡಿಸ್ಲಿಲ್ಲ. ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಆದ್ರೂ ಕೂಡ ವೈಟ್ ಬೋರ್ಡ್ ಅಲ್ಲಿ ನಾವು ತೆರಿಗೆ ಕಟ್ಕೊಂಡು ಇವ್ರು ಏರೋ ಅಂತ ಎಲ್ಲಾ ನಿಬಂಧನೆಗಳನ್ನ ಏರಿಸ್ಕೊಂಡು ನಾವು ದುಡ್ಡು ಕಟ್ತಾ ಇದೀವಿ. ವೈಟ್ ಬೋರ್ಡ್ ಅಲ್ಲಿ ಬ್ಲಾ ಝೂಮ್ ಅವರು ರಾಜಾರೋಷವಾಗಿ ದುಡ್ಡು ಮಾಡ್ತವ್ರೆ. ಇದಕ್ ಒಗ್ಗಟ್ಟಾಗ್ರಯ್ಯ ಅಂದ್ರೆ ನಮ್ಮವ್ರು ಬರಕ್ ರೆಡಿ ಇಲ್ಲ. ಆಮೇಲೆ ಇದೇ ತರ ಆದೇಶದ ಪೇಪರ್ ಇನ್ನೊಂದಿದೆ. ಏನು ಅಪ್ ಟು 8 ಸೀಟರ್ ವೆಹಿಕಲ್ ಗಳಿದಾವೆ ಅಲ್ಲಿವರೆಗೂ ಕೂಡ ನಮ್ಮ ಕಾರ್ಗಳಿಗೆ 8 ಸೀಟರ್ ವೆಹಿಕಲ್ SUV ವರ್ಗುನು 3M ಸ್ಟಿಕ್ಕರ್ ಹಾಕಂಗಿಲ್ಲ. ಕೇಂದ್ರ ಸರ್ಕಾರದ ಆದೇಶದ ಪೇಪರ್ ಇದೆ, ನನ್ನ ಹತ್ರ ರಾಜ್ಯ ಸರ್ಕಾರದ್ದು ಕೂಡ ಇದೆ, ಆದೇಶನೇ ಇದೆ, ಹಾಕಂಗಿಲ್ಲ. ಆದ್ರೂ ಕೂಡ ಹಾಕ್ತಾರೆ. ಇದ್ರ ಬಗ್ಗೆ ಒಗ್ಗಟ್ಟಾಗ್ರಯ್ಯ, ಇದನ್ನಾದ್ರೂ ನಿಲ್ಸನ ಅನ್ನೋ ರೀತಿಯಲ್ಲಿ ನಮ್ಮ ಚಾಲಕರುಗಳಿಗೆಲ್ಲ ಆಗ್ಲೂ ಇದೇ ತರ 3M ಸ್ಟಿಕ್ಕರ್ ವಿಚಾರವಾಗಿ ವಿಡಿಯೋಸ್ಗಳು ಮಾಡ್ದು. ಆದ್ರೆ ನಮ್ಮವ್ರು ಯಾರು ಬರಕ್ ರೆಡಿ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ 15,000 18,000 20,000 ಕೇಳಿದ್ರು ಕೊಡ್ತಾರೆ ನಮ್ಮವ್ರು. ಸಾಲ ಮಾಡ್ತಾರೆ, ಮೀಟರ್ ಬಡ್ಡಿ ತತ್ತಾರೆ, ಇಲ್ಲ ಹೆಂಡತಿ ಮಕ್ಳು ಒಡವೆ ಅಡ ಇಟ್ಬಿಟ್ಟಾದ್ರೂ ತಂದು ಹಾಕಿಸ್ಕೊಳ್ತಾರೆ. ಆದ್ರೆ ಇಂಥದ್ ವಿರುದ್ಧ ಧ್ವನಿ ಎತ್ತಿ ನಿಂತ್ಬೇಕು ಅಂದ್ರೆ ಅವತ್ತಿನ ದುಡಿಮೆ 2,000 ರೂಪಾಯಿ ಹೋಗ್ಬಿಟ್ರೆ, ಇಲ್ಲಿ 15-20,000 ಹೋದ್ರು ಏನ್ ಬೇಜಾರಿಲ್ಲ ಇವ್ರಿಗೆ. ಅವತ್ ಒಂದಿನ ನಿಂತ್ಕೊಂಡು ಈ ಕೆಲಸ ಮಾಡಿದಿದ್ರೆ 2,000 ರೂಪಾಯಿ ಸಂಪಾದನೆ ಹೋಗ್ಬಿಟ್ರೆ, ಈ ತರ ಮಂಡಿಯಿಂದ ಕೆಳಗಡೆ ಯೋಚನೆ ಮಾಡೋದು ನಮ್ಮ ಎಷ್ಟೋ ಚಾಲಕರು ತುಂಬಾ ಜನ ಇದ್ದಾರೆ. ಆಮೇಲೆ ಇಂಥ ವಿಚಾರಗಳಲ್ಲಿ ಡಾಕ್ಯುಮೆಂಟ್ ವಿಚಾರಗಳು ಇವೆಲ್ಲ ಸರ್ಕಾರದ ಕಡತಕ್ಕೆ ಸಂಬಂಧಪಟ್ಟಿರೋದು. ಇಂಥದ್ರಲ್ಲಿ ಬದಲಾವಣೆ ತರಬಹುದು ಬರ್ರಯ್ಯ ಅಂದ್ರೆ ಬರಲ್ಲ ಇವ್ರುಗಳು. ಯಾಕೆ ಬರಲ್ಲ ಅಂದ್ರೆ ಈ ನಾನಾ ರೀತಿ ಆಲೋಚನೆಗಳು, ಇನ್ನೊಬ್ಬ ಇನ್ನೇನೋ ಹೇಳ್ಕೊಡ್ತಾನೆ ಅದಕ್ಕೆ ಯಾಕೆ ಹೋಗ್ಬೇಕು ಅಂತ. ಒಳ್ಳೆ ವಿಚಾರಗಳು ಇವ್ರಿಗೆ ಬೇಕಿಲ್ಲ. ಅದ್ ಯಾವ್ದೋ ಪ್ರಯೋಜನಕ್ಕೆ ಬರೋದಿಲ್ದಿರೋದು ಬೈಕ್ ಟ್ಯಾಕ್ಸಿ ಅಂತೆ, ಅದರಿಂದ ಓಡೋಯ್ತಾರೆ ಎಲ್ಲ. ಬೈಕ್ ಟ್ಯಾಕ್ಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಐತೆ. ಏನೋ ಒಂದ್ ತೀರ್ಪು ಬರ್ತದೆ, ಪ್ಲಸ್ ಆರ್ ಮೈನಸ್ ಏನೋ ಒಂದ್ ಬರ್ತದೆ. ಅದು ಬಂದ್ಮೇಲೆ ಅದ್ರಂತಾನೆ ಆಗೋದು. ಅದು ಬಿಟ್ರೆ ಇನ್ನೇನೂ ನಡೆಯಲ್ಲ ಅಂತ ಹೇಳಿದ್ರು ಕೇಳಲ್ಲ. ಆ ಬೈಕ್ಗಳನ್ನ ಹಿಡಿಯೋದಕ್ಕೆ ಆ RTO ಅಧಿಕಾರಿಗಳಿಂದ ಓಡೋಗೋದು. ಅದನ್ನೊಂದಷ್ಟು ಜನ ವೈಭವೀಕರಿಸ್ಕೊಂಡು ಮಾತಾಡ್ತಾರೆ. ಬೇಜಾರಿನ ಸಂಗತಿ ಏನು ಅಂದ್ರೆ ಈ ವೈಟ್ ಬೋರ್ಡ್ ಬೈಕ್ಗಳು ಎಲ್ಲಿ ರನ್ ಆಗ್ತಾ ಇದಾವೆ? ಓಲಾ, ಊಬರ್, ರ್ಯಾಪಿಡೋದಲ್ಲಿ ರನ್ ಆಗ್ತಾ ಇದಾವೆ. ಇದು ನಿಲ್ಬೇಕು ಅಂದ್ರೆ ಅದ್ರಲ್ಲಿ ರನ್ ಮಾಡ್ತಿರೋಂತ ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಈ ಆಪ್ಗಳು ಓಡಿಸೋದನ್ನ ನಿಲ್ಸಿ. ಈಗ ನಾನು ಮೊನ್ನೆ ಹಿಡಿದಾಗ ಹೇಳಿದೆ, ಅವ್ರು ಓಂಕಾರೇಶ್ವರಿ ಮೇಡಮ್ ಅವ್ರ ವಿಷಯ ರೀಚ್ ಆಗಿದೆ. ನೀವು ಇವ್ರನ್ನೆಲ್ಲ ಬೈಕ್ ರೈಡರ್ಸ್ ನೆಲ್ಲ ಹಿಡಿಬೇಕಾಗಿರೋದು, ಆಪ್ಗಳನ್ನ ಬಂದ್ ಮಾಡಿಸಿ ಅಂತ ಹೇಳಿದೆ. ಹಂಗೆ ನಾವು ಆಟೋದವ್ರಿಗೆ, ಕ್ಯಾಬ್ ಚಾಲಕರಿಗೆ ಹೇಳೋದು, ನೀವು ಆಪ್ಗಳನ್ನ ಬಳಸೋದನ್ನ ನಿಲ್ಸಿ. ಆಗ ಆಟೋಮೆಟಿಕ್ಲಿ ಬೈಕ್ ಟ್ಯಾಕ್ಸಿ ಅವ್ನ್ ಹೆಂಗ್ ರನ್ ಮಾಡ್ತಾನೆ? ಅವ್ನ ಆಫೀಸ್ ಬಾಡಿಗೆ ಕಟ್ಟಕ್ ಆಗಲ್ಲ. ಅವನ ಹತ್ರ ಇರೋ ಫ್ಲೀಟ್ ಗಾಡಿಗಳಲ್ಲಿ ಅವ್ನ್ ಸರ್ವರ್ ಮೇಂಟೈನ್ ಮಾಡಕ್ ದುಡ್ಡು ಸಾಕಾಗಲ್ಲ.
ನೀವುಗಳು ಲಕ್ಷಾಂತರ ಜನ ಲಾಗಿನ್ ಮಾಡೋದ್ರಿಂದ ಅವನಿಗೆ ಬಿಸ್ನೆಸ್ ಗ್ರೋತ್ ಆಗ್ತಾ ಇದೆ. ಬಂಡವಾಳ ಹಾಕುವಂತವ್ರು ಬಂದ್ ಬಂಡವಾಳ ಹಾಕ್ತಾ ಇದಾರೆ. ಶೇರ್ ಮಾರ್ಕೆಟ್ ನ ಅದ್ಭುತವಾಗಿ ತೋರಿಸ್ತಾರೆ. ಇಲ್ಲಿ ನೀವುಗಳು ಈ ಆಪ್ಗಳನ್ನ ಬಳಸೋದನ್ನ ನಿಲ್ಲಿಸ್ತಿಲ್ಲ. ಇನ್ನು ಸರ್ಕಾರಿ ಅಧಿಕಾರಿಗಳು ಆಪ್ಗಳನ್ನ ಅವ್ರ ಆಪ್ ಅಲ್ಲಿ ಸರ್ವಿಸ್ ಕೊಡಕ್ ಆಗದೆ ಇರೋ ರೀತಿ ನಿಲ್ಸಕ್ ಆಗ್ತಿಲ್ಲ. ಅವ್ರ ಕೈಯಲ್ಲಿ ಯಾಕೆ ಆಗ್ತಿಲ್ಲ ಅಂದ್ರೆ ರಾಜಕೀಯ. ನಿಮ್ ಕೈಯಲ್ಲಿ ಯಾಕೆ ಆಗ್ತಿಲ್ಲ ಅಂದ್ರೆ ನೀವು ಅದರಲ್ಲೇ ದುಡಿಬೇಕು. ನೀವು ಅವ್ರಿಗೆಲ್ಲ ದತ್ತು ಮಕ್ಕಳು, ಕ್ಯಾಬ್ನವರು ಆಟೋದವ್ರು ಇದೀರಲ್ಲ, ನೀವೆಲ್ಲ ದತ್ತು ಪುತ್ರರು. ಬುದ್ಧಿವಾದ ಹೇಳ್ತಿದ್ದೀರಾ. ನಾನು ಹೇಳ್ದೆ, ಅದನ್ನ ತುಂಬಾ ಜನ ಕಾಪಿ ಮಾಡಿದ್ರು, ಸಂತೋಷ ಮಾಡ್ಲಿ. ಅವ್ರ ಆಪ್ ಇಂದಾನೆ ತೆಗೆದುಬಿಡಿ ಅನ್ನೋ ರೀತಿಲಿ ಹೇಳಿದ್ರು. ಅದೇ ರೀತಿ ಆಟೋ ಚಾಲಕರು, ಕ್ಯಾಬ್ ಚಾಲಕರುಗಳಿಗೂ ಹೇಳ್ತಾ ಇದ್ದೀನಿ, ಅವ್ರ ಆಪ್ಗಳನ್ನ ಓಡಿಸೋದನ್ನ ಬಿಟ್ಬಿಡಿ. ನಿಮ್ಗೆ ಬದ್ಲಿ ಮಾರ್ಗವಾಗಿ ನಗರ ಮೀಟರ್ ಇದೆಯಲ್ಲ, ಬಳಸಿ, ಮೀಟರ್ ಹಾಕೊಂಡು ದುಡಿರಿ. ಇದನ್ ಮಾತ್ರ ನೀವು ಮಾಡಕ್ ರೆಡಿ ಇಲ್ಲ. ಆ ಬೈಕ್ಗಳನ್ನ ಹಿಡಿತಾರೆ ಅನ್ಬಿಟ್ಟು RTO ಅಧಿಕಾರಿಗಳಿಂದ ಹೋಗಿ ನಿಂತ್ಕೊಳ್ಳೋದು, ಸುಮ್ನೆ ಅವೆಲ್ಲ ಹಾಕಾಕ್ ವೈಭವೀಕರಿಸೋದು. ನೀವೇನ್ ವೈಭವೀಕರಿಸಿದ್ರು ಏನು ಇಲ್ಲ. RTO ಅಧಿಕಾರಿಗಳು ಚೆಕ್ ರಿಪೋರ್ಟ್ ಬರೀತಾರೆ, ಅವ್ರ ಸರ್ಕಾರದ ಖಜಾನೆಗೆ ದುಡ್ಡು ತುಂಬತವ್ರೆ. ಮೇಲ್ಮೇಲೆ ಕಾಣದೇ ಇರೋಂಗ ಅವ್ರೆಷ್ಟು ತುಂಬ್ಕೊಂತವ್ರೋ ಗೊತ್ತಿಲ್ಲ. ನೀವು ಅವ್ರುಗಳು ಬೊಕ್ಸ ತುಂಬಿಸೋದಕ್ಕೆ ನಿಮ್ ಕೆಲಸ ಕಾರ್ಯ ಬಿಟ್ಟು ಅಲಿತಾ ಇದ್ದೀರಾ. ಇದು ಅಲ್ಟಿಮೇಟ್ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪಿದೆ. ಒಳ್ಳೇದು ಬರ್ಬೋದು, ಕೆಟ್ಟದ್ದು ಬರ್ಬೋದು. ಅಲ್ಲಿಂದ ಏನೇ ತೀರ್ಪು ಬಂದ್ರು ಅದಕ್ಕೆ ಮಾತ್ರ ನಾವು ಬದ್ಧ. ಪ್ಲಸ್ ಆರ್ ಮೈನಸ್ ಏನ್ ಬಂದ್ರು ಸಂತೋಷನೇ. ಯಾಕೆ ಅಂದ್ರೆ ನ್ಯಾಯಾಲಯದಲ್ಲಿ ಈ ಕೇಸ್ ಇದ್ದಾಗ ತೀರ್ಪು ಬರ್ತದೆ. ನ್ಯಾಯ ದೇವತೆ ಪ್ರತಿಯೊಂದು ಕೂಡ ನೋಡ್ತಾಳೆ. ನೋಡಿ ಲೆಕ್ಕಾಚಾರ ಹಾಕಿ ಜಡ್ಜು ಸಾಹೇಬ್ರ ಕಡೆಯಿಂದ ವಾಗ್ದಾನ ನುಡಿಸ್ತಾಳೆ. ಅದು ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು, ಎಲ್ಲ ನ್ಯಾಯ ದೇವತೆ ಕೈಯಲ್ಲಿ ಐತೆ ಅನ್ಕೊಂಡು ಇರೋ ಅಷ್ಟು ಕೂಡ ಪೇಷನ್ಸ್ ನಮ್ಮವರಲ್ಲೂ ಕೂಡ ಇಲ್ಲ. ಎನಿವೆ, ಸರ್ಕಾರಕ್ಕೆ ಯಾರೆಲ್ಲ ಆಪ್ ನ ನಿಲ್ಲಿಸ್ಬಿಡಿ, ಅವ್ರ ಆಪ್ ಅಲ್ಲಿ ಸರ್ವಿಸ್ ಕೊಡುವಂತ ರೀತಿಲಿ ಆಗಬಾರ್ದು ಅನ್ನೋ ರೀತಿಲಿ ಕೆಲವರೆಲ್ಲ ಹೇಳಿದ್ರಿ. ನಾನು ಹೇಳಿದ್ದೆ ಆ ವಿಚಾರವಾಗಿ. ಈಗ್ಲೂ ಹೇಳ್ತೀನಿ, ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ನೀವು ನಿಲ್ಲಿಸ್ಬಿಡ್ರಿ. ಅವ್ರಲ್ಲಿ ಲಾಗಿನೇ ಮಾಡಕ್ ಹೋಗ್ಬೇಡಿ. ಅದನ್ನ ನೀವು ಯಾರು ಮಾಡಕ್ ರೆಡಿ ಇಲ್ಲ. ಫಸ್ಟ್ ಆಫ್ ಆಲ್ ನೀವುಗಳು ಸರಿ ಇಲ್ಲ, ಅವ್ರಗಳ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಲ್ವಾ. ಧನ್ಯವಾದ.